ತುಮಕೂರಿನಲ್ಲಿ ನಡೀತಾ ಇದ್ದಂತಹ ಕರ್ನಾಟಕ ಕ್ರೀಡಾಕೂಟ ಅಂತಿಮ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು 7 ದಿನಗಳ ಕಾಲ ನಿರಂತರವಾಗಿ ನಡೆದಂತಹ ಕ್ರೀಡಾಕೂಟ ಇವತ್ತು ಅಂತಿಮ ಕ್ಷಣಕ್ಕೆ ಕಾಲಿಟ್ಟಿರುವಂಥದ್ದು. ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯಪಾಲರು ಕೂಡ ಇವತ್ತು ಸಂಜೆ 6 ಗಂಟೆಗೆ ಬರುವಂಥದ್ದು. ಈಗಾಗಲೇ ಬೃಹತ್ ವೇದಿಕೆ ಸಜ್ಜಾಗ್ತಾ ಇರುವಂಥದ್ದು ನೋಡ್ತಾ ಇರುವುದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಬೃಹತ್ ವೇದಿಕೆ ಸಜ್ಜಾಗಿರುವಂಥದ್ದು. ಇಂದು ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಆಗ್ತಾ ಇರುವಂಥದ್ದು. ಗೆದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿಗಳ ಪ್ರದಾನ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯಪಾಲರು ಬರ್ತಾರೆ. ಅವರು ಬರೋ ದೃಷ್ಟಿಯಿಂದ ಈಗ ವೇದಿಕೆ ಸಂಪೂರ್ಣವಾಗಿ ಸಜ್ಜಾಗ್ತಾ ಇರುವಂಥದ್ದು. ಸಂಜೆ 6 ಗಂಟೆ ಕಾರ್ಯಕ್ರಮ ಇರೋದ್ರಿಂದ ಮುಖ್ಯವಾಗಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಸ್ಥಳಕ್ಕೆ ಬಂದು ಇಲ್ಲಿ ಖುದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. 7 ದಿನಗಳ ಕಾಲ ತುಮಕೂರಿನಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕನಸಾಗಿತ್ತು ಕ್ರೀಡಾಕೂಟ ತುಮಕೂರಿನಲ್ಲಿ ಮಾಡಬೇಕು ಅಂತ. ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂಥದ್ದು. ಹಾಗಾಗಿ ಸಮಾರೋಪ ಸಮಾರಂಭಕ್ಕೆ ಬಂದು ರಾಜ್ಯಪಾಲರು ಗೆದ್ದಂಥ ಎಲ್ಲ ಇವರಿಗೆ ಈಗ ಚಿನ್ನದ ಪದಕವನ್ನ ನೀಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಇದೆ ಅನ್ನೋದನ್ನ ತೋರಿಸೋದಕ್ಕೆ ನಮಗೆ ಒಂದು ಅತಿ ದೊಡ್ಡ ಅವಕಾಶ. ಈ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಬನ್ನಿ, ಎಲ್ಲರೂ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಬಹಳಷ್ಟು ಜನ ಕ್ರೀಡಾಪಟುಗಳು ಏನು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕ್ರೀಡಾಕೂಟ ನಾನು ಅವರಿಗೆ ಕೇಳಿಕೊಂಡೆ, ಒಲಿಂಪಿಕ್ ಅಸೋಸಿಯೇಷನ್ ಅವರಿಗೆ, ಕ್ರೀಡಾಭಿಮಾನಿಗಳು, ತುಮಕೂರು ಜಿಲ್ಲೆಯ ಕ್ರೀಡಾಪಟುಗಳು ಇದರಲ್ಲಿ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ಸಚಿವರು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದು ತುಮಕೂರಿಗೆ ಸಿಕ್ಕಿರ್ತಕ್ಕಂತ ಒಂದು ಅತಿ ದೊಡ್ಡ ಅವಕಾಶ. ಈ ತಿಂಗಳ 16ರಿಂದ 22ರವರೆಗೆ ರಾಜ್ಯದ ಕ್ರೀಡಾಕೂಟವನ್ನ